ಇಷ್ಟಕ್ಕೂ ನಿಮ್ ಮಾವನ್ ಬಗ್ಗೆ ನಿನಗೆ ಗೊತ್ತಲ್ಲ ಮೀನಾ, ಅವ್ರ ಕೋಪ ಕ್ಷಣಿಕ ಅಷ್ಟೇ. ಅದೆಲ್ಲ ನನ್ಗೆ ಅರ್ಥ ಆಗತ್ತೆ ಅತ್ತೆ. ಆದ್ರೆ ನಂಗೆ 2 ವಿಷಯಕ್ಕೆ ಬೇಜಾರಿದೆ. ಒಂದು, ನಮ್ಮಿಂದಾಗಿ ಭಾವಂಗೆಲ್ಲೂ ಹುಡುಗಿ ಸಿಗ್ತಿಲ್ಲ. ಮಗ, ನೀನೇನೋ ಇಲ್ಲಿದ್ಯಾ? ಅಮ್ಮ ನಿಂಗೆ ಬೆಳಿಗ್ಗೆಯಿಂದ ಕಾಲ್ ಟ್ರೈ ಮಾಡ್ತಿದ್ದಾಳಂತೆ, ನೀನ್ ಯಾಕೋ ಪಿಕ್ ಮಾಡ್ತಾ ಇಲ್ಲ? ತುಂಬಾ ಎಮರ್ಜೆನ್ಸಿ ಇದೆ, ಸಿದ್ದು ಸಿಕ್ಕಾಗ ನಾನು ಕಾಲ್ ಮಾಡಕ್ ಹೇಳು ಅಂತ ಹೇಳಿದ್ದು. ಏನಾಯ್ತು? ಮುಚ್ಕೊಂಡ್ ಕುತ್ಕೊಳ್ರ. ಚಿಲ್ ಬ್ರೋ, ಅಂತ ತಲೆ ಹೋಗೋ ಕೆಲ್ಸ ಏನೂ ಆಗಿಲ್ಲ. ಅಮ್ಮಗೆ ಮದ್ವೆ ಫಿಕ್ಸ್ ಆಗಿದೆಯಂತೆ, ಅದಕ್ಕೆ ನನಗೆ ಫೋನ್ ಮಾಡಿ ಮನೆಗೆ ಬಂದು ಹೆಣ್ ಕೇಳು ಅಂತ ಹೇಳ್ತಿದ್ದಾಳೆ. ಹೋಗಿ ಅವ್ರ ಅಪ್ಪನ ಹತ್ರ ಏಟ್ ತಿನ್ನೋ ಕರ್ಮ ನನಗೆ ಯಾಕ್ರೋ? ಅಷ್ಟಕ್ಕೂ ನಿಜವಾಗ್ಲೂ ಅವಳ ಲವ್ ಮಾಡಿ ಮದ್ವೆ ಆಗೋದಾಗಿದ್ರೆ ಅವಳು ಹೇಳ್ದಂಗೆ ಹೆಣ್ ಕೇಳೋ ರಿಸ್ಕ್ ತಗೋಬೋದಾಗಿತ್ತು. ನಾನ್ ಅವಳ ಹತ್ರ ಲವ್ ಮಾಡೋ ತರ ನಾಟಕ ಮಾಡ್ತೀನಿ ಅಷ್ಟೇ. ಎಲ್ಲ ಅವಳ ಹತ್ರ ಇರೋ ಲಕ್ಷ್ಮೀ ದೇವಿಗಾಗಿ. ಅಂದ್ರೆ ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ? ಒಂದೇ ಸಲ ನನ್ನ ಲೈಫ್ ಸೆಟ್ಲ್ ಆಗ್ಬೇಕು ಅಂತದೊಂದು ಮಾಸ್ಟರ್ ಪ್ಲಾನ್ ಮಾಡಿದೀನಿ. ನೋಡ್ತಾ ಇರಿ, ಅವಳೆ ಮನೆಯಿಂದ ದುಡ್ಡು ತಗೊಬಂದು ನನಗೆ ಕೊಡ್ತಾಳೆ. ಛತ್ರಕ್ಕೆ ಹೋಗಿ ಒಂದ್ಸಲ ನೋಡಿ, ಅಲ್ಲಿ ನಾವು ಹೇಳಿದ ತರನೇ ಅರೇಂಜ್ಮೆಂಟ್ ಆಗ್ಬೇಕು. ಅಲ್ಲಿ ನನ್ನ ತಮ್ಮ ಮತ್ತೆ ಅವ್ರ ಮಗ ಬಂದಿದ್ದಾನೆ. ಸರಿ ಸರಿ. ಯಾರು ಬಂದಿದ್ದಾರೆ ನೋಡಿ? ಅಳಿಯಂದ್ರು, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಅಂಕಲ್. ಏನ್ ಅಂಕಲ್ ಅಂತ ಇದ್ದೀರಾ? ಲಕ್ಷಣವಾಗಿ ಮಾವ ಅಂತ ಹೇಳಿ. ಮಾವ, ಅದು ಮಾವ, ನೆನ್ನೆನೆ ನಿಮ್ ಹತ್ರ ಒಂದ್ ಮಾತು ಕೇಳ್ಬೇಕು ಅನ್ಕೊಂಡೆ, ಕೇಳೋದಿಕ್ಕಾಗ್ಲಿಲ್ಲ. ನಿಮ್ಮನ್ನ ನೋಡಿದ್ರೆ ಮದ್ವೆ ವಯಸ್ಸಿಗೆ ಬಂದಿರೋ ಮಗಳಿದಾಳೆ ಅಂತ ಅನ್ಸೋದೇ ಇಲ್ವಲ್ಲ. ಹೇಗಿದೆಲ್ಲ? ಅಳಿಯಂದ್ರೆ, ನಾನ್ ಕಾಲೇಜಲ್ಲಿ ಇದ್ದಾಗ ಜಿಮ್ ಹುಚ್ಚು, ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದೆ. ದಿನ ಬೆಳಿಗ್ಗೆ 5 ಗಂಟೆ ಜಿಮ್ ಹೋಗ್ತಾ ಇದ್ದೆ. ಈಗ್ಲೂ ಹೋಗ್ಬೇಕು ಅನ್ಸತ್ತೆ, ಆದ್ರೆ ಏನ್ ಮಾಡೋದು, ಕೆಲ್ಸದ ಒತ್ತಡ. ನಿಮ್ಗೆ ಜಿಮ್ ಬಗ್ಗೆ ಏನೋ ಟಿಪ್ಸ್ ಬೇಕಾದ್ರೆ ಹೇಳಿ, ನಾನ್ ಕೊಡ್ತೀನಿ. ರೀ, ಅಳಿಂದ್ರು ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಏನೋ ವಿಷಯ ಇರುತ್ತೆ, ಅದನ್ನ ತಿಳ್ಕೊಬೇಕಲ್ವಾ? ಅದನ್ನ ಆಮೇಲೆ ತಿಳ್ಕೊಳ್ಳೋಣ. ಅಳಿಯಂದ್ರೆ, ಆ ಜಿಮ್ ಬಗ್ಗೆ ಹೇಳ್ತಾ ಇದ್ದಲ್ಲ. 1 ನಿಮಿಷ ರೀ. ಅಲ್ಲ, ಅಳಿಯಂದ್ರು ಕೆಲ್ಸದಲ್ಲಿ ತುಂಬಾ ಬ್ಯುಸಿ ಇರ್ತಾರೆ. ನಮ್ಮ ಹತ್ರ ಏನೋ ಮಾತಾಡಕ್ ಬಂದಿರ್ಬೇಕು. ಅಳಿಯಂದ್ರೆ, ನೀವ್ ಹೇಳಿ. ಏನಿಲ್ಲ ಅತ್ತೆ, ಅದು ಒಂದ್ ಕೆಲ್ಸದ ಮೇಲೆ ನಾನು ಈ ಕಡೆ ಬಂದಿದ್ದೆ, ಹಾಗೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಅಳಿಂದ್ರೆ, ನೀವು ನಮ್ಮನ್ನ ನೋಡೋದಿಕ್ ಬಂದ್ರೋ ಇಲ್ಲ ನಿಮ್ ಬಾವಿ ಹೆಂಡತಿನ ನೋಡೋದಿಕ್ ಬಂದ್ರು? ಇರಿ, ಅಮ್ಮನ್ ಕರಿತೇನೆ. ಅಮ್ಮು, ಅಮ್ಮು. ಹಾ ಅಪ್ಪ. ಅಮ್ಮು, ನೀನ್ ನೋಡಕ್ ಯಾರು ಬಂದಿದ್ದಾರೆ ನೋಡು. ಅಮ್ಮು, ಅಳಿಂದ್ರನ್ನ ಮಾತಾಡ್ಸು. ಹಾಯ್. ಹಲೋ. ಏನಮ್ಮ ಸುಮ್ಮನೆ ಇದೆಯಾ? ಅಳಿಂದ್ರನ್ನ ಮೇಲ್ಗಡೆ ಬಾಲ್ಕನಿ ಕರ್ಕೊಂಡು ಹೋಗು. ಅಳಿಯಂದ್ರೆ, ನೀವು ಮಾತಾಡ್ತಾ ಇರಿ, ನಾನು ಕಾಫಿಯಲ್ಲೇ ಕಳಿಸ್ತೀನಿ. ಅಮ್ಮು, ಏನ್ ನೋಡ್ತಿದ್ಯಾ? ಕರ್ಕೊಂಡು ಹೋಗು. ಬನ್ನಿ. ಈಶ್ವರ್ ಅವರೇ, ಬಹುಶಃ ನಿಮ್ಗೆ ಗೊಂದಲ ಎಲ್ಲ ಸರಿಯಾಯ್ತು ಅಂತ ಅನ್ಕೋತೀನಿ. ಮಾತುಕತೆ ಮುಂದುವರ್ಸೋಣ. ನೋಡಿ ನಂದಕುಮಾರ್ ಅವರೇ, ನಾನು ಹೀಗೆ ಹೇಳ್ತಿಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಹುಡುಗ ನಮಗೆ ತುಂಬಾ ಹಿಡಿಸಿದ್ದ, ನಿಮ್ಮ ಕುಟುಂಬನೆಲ್ಲ ನೋಡಿ ನಮಗೆ ಖುಷಿ ಆಗಿತ್ತು. ಆದ್ರೆ 2ನೇ ಮಗನಿಗೆ ಈಗಾಗಲೇ ಮದುವೆ ಮಾಡಿದ್ದೀರಾ,
ಮೊದಲನೇ ಮಗನ್ಗೆ ಈಗ ಹೆಣ್ಣು ಹುಡುಕ್ತಾ ಇದ್ದೀರಾ. ಅದಕ್ಕೆ ಬೇರೆ ಏನೋ ಕಾರಣ ಇಲ್ಲದೆ ಇರ್ಬೋದು. ಇಂಥ ಸಂಬಂಧಕ್ಕೆ ನನ್ನ ಮಗಳನ್ನ ಕೊಟ್ರೆ ನಾಳೆ ನಮ್ಮ ಸಂಬಂಧಿಕರೆಲ್ಲ ಈ ಹುಡುಗನ ಜಾತಕದಲ್ಲಿ ಏನೋ ದೋಷ ಇರ್ಬೋದು ಅಥವಾ ಹುಡುಗನಿಗೆ ಏನಾದ್ರೂ ಸಮಸ್ಯೆ ಇರ್ಬೋದು ಅಂತ ಎಲ್ಲ ಮಾತಾಡ್ಕೋತಾರೆ. ಈಶ್ವರ್ ಅವ್ರೆ, ಅವ್ನಿಗೆ ಯಾವ ಸಮಸ್ಯೆನೂ ಇಲ್ಲ. ಬೇಕಿದ್ರೆ ನೀವು ಅವನ ಜಾತಕನ ಯಾವ ಜ್ಯೋತಿಷಿಗಾದ್ರೂ ತೋರಿಸ್ಬೋದು. ಸಮಸ್ಯೆ ಇಲ್ಲ, ನಮ್ ಕಡೆಯವರು ಹಾಗೆಲ್ಲ ಮಾತಾಡ್ಕೊಳ್ತಾರೆ ಅಂತ ನಾವ್ ಹೇಳ್ತಾ ಇದೀವಿ. ನಮ್ ಜಾಗದಲ್ಲಿದ್ದು ನೀವೇ ಯೋಚನೆ ಮಾಡಿ, ಇಂಥ ಸಂಬಂಧಕ್ಕೆ ನಿಮ್ ಮಗಳನ್ನ ಕೊಡ್ತಾ ಇದ್ರಾ? ನಾನೇನ್ ಹೇಳ್ತಾ ಇದ್ದೀನಿ ಅಂತ ಏನು ಅನ್ಕೋಬೇಡಿ. ಮದ್ವೆ ಮಾಡ್ಕೊಂಡು ಸಂತೋಷವಾಗಿ ಬಾಳ್ವೆ ಮಾಡ್ಬೇಕಾಗಿರೋದು ಗಂಡು ಹೆಣ್ಣು. ಅವರಿಬ್ಬರಿಗೆ ಏನು ಸಮಸ್ಯೆ ಇಲ್ಲ ಅಂದ್ಮೇಲೆ ಸಂಬಂಧಿಕರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಆದ್ರೆ ನಾವು ಬದುಕಬೇಕಾಗಿರೋದು ಅವ್ರಗಳ ಮಧ್ಯೆ ಅಲ್ವಾ? ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಅದು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರಿದ್ರೆ ಅದೇ ಸಂಬಂಧಿಕರು ಬಂದು 4 ಮಾತಾಡ್ತಾರೆ. ಅದನ್ನ ಕೇಳಿ ಕೊರಗೋದಕ್ಕಿಂತ ಈಗಲೇ ಒಂದು ನಿರ್ಧಾರ ತಗೊಳ್ಳೋದು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಅಲ್ಲ ಈಶ್ವರ್, ಹುಡುಗ ಹುಡುಗಿ ಇಷ್ಟಪಟ್ಟಿದ್ದಾರೆ. ನೀವೇ ಹೇಳಿದ್ರಿ ನಮ್ಮ ಕುಟುಂಬ ಎಲ್ಲ ಇಷ್ಟ ಆಯ್ತು ಅಂತ. ನಿಮಗೂ ಹುಡುಗ ಇಷ್ಟ ಆಗಿದ್ದಾನೆ. ಮತ್ತೆ ಯಾಕೆ ಈ ಸಣ್ಣ ವಿಚಾರಕ್ಕೆ ನೀವು ಇಷ್ಟೊಂದು ಸಂಬಂಧ ಬೇಡ ಅಂತ ಹೇಳ್ತಾ ಇದ್ದೀರಾ? ಈ ಸಣ್ಣ ಸಣ್ಣ ತೂತುಗಳೇ ದೊಡ್ಡ ದೊಡ್ಡ ಹಡಗುಗಳನ್ನ ಮುಳುಗಿಸೋದು ನಂದಕುಮಾರ್ ಅವರೇ. ಈಗ ಇದೇ ಚಿಕ್ಕ ವಿಷಯ ಅನ್ಸಿದ್ರು ನಾಳೆ ದೊಡ್ಡದಾಗಿ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ಬಾರ್ದು. ಅದಕ್ಕೆ ನಾವು ಹೀಗೆ ನಿರ್ಧಾರ ಮಾಡಿದ್ದೀವಿ. ನೀವು ಬೇಸರ ಮಾಡ್ಕೋಬೇಡಿ. ನಿಮ್ಮ ಮಗನ್ಗೆ ಒಳ್ಳೆ ಸಂಬಂಧ ಸಿಗ್ಲಿ ಅಂತ ನಾವು ಆಶಿಸ್ತೀವಿ. ನೀವಿನ್ನು ಹೋಗ್ಬೋದು. ಒಟ್ನಲ್ಲಿ ಇವ್ರ ಜೀವನ ನೋಡ್ಕೊಳಕ್ ಹೋಗಿ ಮಾಧವನ್ ಜೀವನ ಹಾಳು ಮಾಡ್ಬಿಟ್ರು. ಮೀನಾ, ಮೀನಾ, ತರಕಾರಿ ಏನಿದೆ? ಇವಾಗ ಏನ್ ಅಡುಗೆ ಮಾಡೋದು? ಅತ್ತೆ, ಬೀನ್ಸ್ ಪಲ್ಯ ಮಾಡೋಣವಾ? ಬೀನ್ಸ್ ಹಚ್ಕೊಡ್ತೀನಿ. ಯಾಕೆ? ನನ್ ಸೊಸೆ ಮುದ್ದೆ ಇವತ್ತು ಅಂತಿದ್ದಾಳಲ್ಲ, ಏನಾಯ್ತು ಮೀನಾ? ಅಯ್ಯೋ, ಹಾಗೇನಿಲ್ವಲ್ಲ ಅತ್ತೆ. ಅತ್ತೆ, ನಿಮ್ ಕಾಲದ ಏನಾದ್ರು ಕತೆ ಹೇಳಿ, ಮಾತಾಡ್ಕೊಂಡು ಅಡ್ಗೆ ಮಾಡೋಣ. ಮೀನಾ, ನಂಗೆ ಗೊತ್ತು ಕಣೆ, ಇವತ್ತಿನ ತುಂಬಾ ಬೇಜಾರಾಗಿದೆ ಅಂತ. ಆದ್ರೆ ನನಗೆ ಗೊತ್ತಾಗ್ಬಾರ್ದು ಅಂತ ಖುಷಿಯಾಗಿರೋ ಹಾಗೆ ನಾಟಕ ಮಾಡ್ತಾ ಇದ್ಯಾ ಅಲ್ವಾ? ಅಯ್ಯೋ, ನನ್ಗ್ಯಾಕತ್ತೆ ಬೇಜಾರು? ಹಾಗೆ ಇಲ್ಲ ಮೀನಾ. ನಿನ್ನೆ ನಿಮ್ಮ ಮಾವ ನಿನಗ್ ಬೈದ್ರು ಅಂತ ಬೇಜಾರ? ಇಲ್ಲೋಡು ಮೀನಾ, ನೀನ್ ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡ. ನಿಮ್ ಮಾಧವಂಗೆ ಹೆಣ್ ಸೆಟ್ ಆಗ್ತಿಲ್ಲ ಅಂತ ಸಿಟ್ಟು ಕಣೆ. ಆ ಸಿಟ್ಟಿನಿಂದ ಅವ್ರು ನಿನ್ಗೊಂದ್ 2 ಮಾತು ಬೈದಿರ್ಬೋದು. ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ, ಆಯ್ತಾ? ಇಷ್ಟಕ್ಕೂ ನಿಮ್ ಮಾವನ್ ಬಗ್ಗೆ ನಿನಗೆ ಗೊತ್ತಲ್ಲ ಮೀನಾ, ಅವ್ರ ಕೋಪ ಕ್ಷಣಿಕ ಅಷ್ಟೇ. ಅದೆಲ್ಲ ನನ್ಗೆ ಅರ್ಥ ಆಗತ್ತೆ ಅತ್ತೆ. ಆದ್ರೆ ನಂಗೆ 2 ವಿಷಯಕ್ಕೆ ಬೇಜಾರಿದೆ. ಒಂದು, ನಮ್ಮಿಂದಾಗಿ ಭಾವಂಗೆಲ್ಲೂ ಹುಡುಗಿ ಸಿಕ್ತಿಲ್ಲ. ಅವತ್ತು ನಾನು ಕೇಶವ ಮದ್ವೆ ಆಗದೆ ಬೇರೆ ದಾರಿ ಇರ್ಲಿಲ್ಲ ಅತ್ತೆ. ಅದಕ್ಕೆ ಹೋಗಿ ಮದ್ವೆ ಆಗ್ಬಿಟ್ವಿ. ಮಾಧವ ಭಾವಂಗೆ ಬೇಗ ಮದ್ವೆ ಆಗ್ಲಿ ಅಂತ ನನಗೂ ಆಸೆ ಇದೆ ಗೊತ್ತಾ? ಏನೇ ಮೀನಾ ಇದು? ಇದೆಲ್ಲ ನೀನ್ ನನಗೆ ಹೇಳಿ ಅರ್ಥ ಮಾಡಿಸ್ಬೇಕಾ? ನನಗೆ ಅರ್ಥ ಆಗಲ್ವಾ? ಇಲ್ಲೋಡು, ಒಳ್ಳೆ ಕೆಲ್ಸಕ್ಕೆ 108 ವಿಘ್ನ ಅಂತೆ. ಹಾಗೆ ನಮ್ಮನೇಲಿ ನಡೆಯೋ ಈ ಒಳ್ಳೆ ಕೆಲ್ಸಕ್ಕೂ ಏನೋ ಸಣ್ಣ ಪುಟ್ಟ ವಿಘ್ನಗಳು ಬರ್ತಿದ್ಯಪ್ಪ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತಮ್ಮ. ಈಗ 2ನೇ ವಿಷಯ ಏನ್ ಹೇಳು?
ಏನಿಲ್ಲ ಅತ್ತೆ, ನಾನು ಈ ಮನೆಗ್ ಬಂದು ಇಷ್ಟು ದಿನ ಆಯ್ತು. ಈ ಮನೆಯವರೆಲ್ಲ ನನ್ನ ಒಪ್ಕೊಂಡಿದ್ದಾರೆ. ನೀವು ಅಷ್ಟೇ ನನ್ನ ಮನಸ್ಫೂರ್ತಿಯಾಗಿ ಸೊಸೆ ಅಂತ ಒಪ್ಕೊಂಡು ಪ್ರೀತಿಯಿಂದ ನೋಡ್ಕೊಂತಿದ್ದೀರಾ. ಆದ್ರೆ ಮಾವ ಯಾಕತ್ತೆ ಇನ್ನೂ ಒಪ್ಕೊಂಡಿಲ್ಲ? ನಾನ್ ಏನ್ ಮಾಡಿದ್ರೆ ಅವ್ರ ಮನ್ಸು ಗೆಲ್ಬೋದು ಅತ್ತೆ? ನನ್ಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಮೀನಾ, ನಾನು ಆಗ್ಲೇ ಹೇಳಿದ್ನಲ್ಲಮ್ಮ, ಒಳ್ಳೆ ಕೆಲ್ಸಗಳು ತಡವಾಗಿ ಆಗೋದು. ಅದೇ ಅತ್ತೆ, ಯಾವಾಗ? ನೋಡು ಮೀನಾ, ನಿನಗ್ ಸಮಾಧಾನ ಮಾಡಕ್ಕೋ ಅಥವಾ ನಿನ್ನ ಅಟ್ಟಕ್ಕೇರ್ಸಕ್ಕೋ ನಾನು ಈ ಮಾತು ಹೇಳ್ತಿಲ್ಲ. ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ನಮ್ ಕೇಶವನ್ಗೆ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಹುಡುಕಿದ್ರು ನಿನ್ನಂತ ಅಪರಂಜಿ ನಮಗ್ ಸಿಗ್ತಾ ಇರ್ಲಿಲ್ಲ ಕಣೆ. ನೋಡು ಮೀನಾ, ನಮ್ದು ಕೂಡು ಕುಟುಂಬ. ಆದ್ರೂ ನಿನ್ ಮನೆಯವ್ರು ಎಲ್ಲರ ಜೊತೆ ಎಷ್ಟ್ ಚೆನ್ನಾಗಿ ಹೊಂದ್ಕೊಂಡಿರ್ತೀಯ. ನಿನಗೆಷ್ಟೇ ನೋವಾದ್ರೂ ಅದ್ ನಮ್ಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ನಗ್ನಗ್ತಾ ನಮ್ ಮುಂದೆ ಕಾಲ ಕಳೀತ್ಯ. ಮನೆಯವ್ರಿಗೆ ಯಾರಿಗೆ ಏನ್ ಸಮಸ್ಯೆ ಬಂದ್ರು ಅದು ನಿನ್ ಸಮಸ್ಯೆ ಅನ್ನೋ ತರ ಅವ್ರ ಜೊತೆ ನಿಲ್ತೀಯ. ಒಟ್ನಲ್ಲಿ ಎಲ್ರಿಗೂ ಒಳ್ಳೇದನ್ನೇ ಬಯಸೋ ನಿನ್ ಮನ್ಸು ತುಂಬಾ ಅಪರೂಪ ಮೀನಾ. ಈ ನಿನ್ ಮನ್ಸು ಆದಷ್ಟು ಬೇಗ ನಿಮ್ ಮಾವಂಗೂ ಅರ್ಥ ಆಗತ್ತಮ್ಮ. ನಿಜನಾ? ನಿಮ್ ಮಾವ ಸ್ವಲ್ಪ ಹಠಮಾರಿ ಅಂತ ಇಷ್ಟ ದಿನದಲ್ಲಿ ನಿನಗೆ ಗೊತ್ತಾಗಿರ್ಬೇಕಲ್ಲ. ಇಲ್ಲೋಡು, ಸುಮ್ನೆ ಇದೆ ಅಂದ್ರೆ ಅವ್ರು ಅದನ್ನ ಬಂಗಾರ ಅಂತ ಒಪ್ಕೊಂಡ್ಬಿಡಲ್ಲ. ಅಳೆದು ತೂಗಿ ಲೆಕ್ಕ ಹಾಕಿ ಆಮೇಲೆ ಅದು ಬಂಗಾರ ಅಂತ ಒಪ್ಕೊಳ್ಳೋದು. ಆದಷ್ಟು ಬೇಗ ನನ್ ಸೊಸೆನು ಅಪರಂಜಿ ಬಂಗಾರ ಅಂತ ಅವ್ರಿಗೂ ಅರ್ಥ ಆಗತ್ತೆ. ನೋಡ್ತಾ ಇರು. ಯಾಕೆ ಅಳ್ತೀಯ ಮೀನಾ? ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಮೀನಾ. ನಿನ್ನಂತ ಮುದ್ದು ಗಿಣಿ ನನಗ್ ಸೊಸೆಯಾಗಿ ಸಿಕ್ಕಿದಾಳೆ. ಹೌದೌದೌದು, ನಾನು ಕೂಡ ಅಲ್ಪ ಸ್ವಲ್ಪ ಪುಣ್ಯ ಮಾಡಿದೆ ಅನ್ಸುತ್ತೆ. ಅದಕ್ಕೆ ಅತ್ತಿಗೆನೆ ನನ್ಗೆ ಅತ್ತಿಗೆಯಾಗಿ ಸಿಕ್ಕಿದ್ದಾರೆ. ಅತ್ತೆ ಸೊಸೆ ಅಪ್ಕೊಂಡು ಕಷ್ಟ ಸುಖ ಶೇರ್ ಮಾಡ್ಕೊಂಡು ಕ್ಲೋಸ್ ಆಗಿ ಎಷ್ಟು ಕ್ಯೂಟ್ ಆಗಿದ್ದಾರೆ ನೋಡಿ. ಅತ್ತೆ, ವಲ್ಲಭಂಗೆ ಸಿಟ್ಟು ಧೈರ್ಯ ಎಲ್ಲ ಮಾವನಿಂದ ಧಾರೆಯಾಗಿ ಬಂದಿದೆ ಅಲ್ವಾ? ಹಾಗೆ ಈ ತರ ಒಟ್ಟ ಒಟ್ಟ ಮಾತಾಡೋದು ನಿಮ್ಮಿಂದ ಅಚ್ಚರಿಸ್ಕೊಂಡ್ಬಿಟ್ಟಿದ್ದಾನೆ. ನಿಮ್ ತರನೇ ಮಾತಿನ ಮಲ್ಲ. ಕರೆಕ್ಟ್, ತಾಯಿಗೆ ತಕ್ಕ ಮಗ.